ನಾನ್ ಶರ್ಮಿತಾ ಶೆಟ್ಟಿ. ನೇಪಾಳದಲ್ಲಿ ಪ್ರಯಾಣಿಕರ ವಿಮಾನ ಪತನವಾಗಿದೆ. ವಿಮಾನದಲ್ಲಿದ್ದ ಎಲ್ಲ 72 ಜನ ದುರ್ಮರಣಕ್ಕೀಡಾಗಿದ್ದಾರೆ. 68 ಪ್ರಯಾಣಿಕರು ಹಾಗೇನೆ 4 ಸಿಬ್ಬಂದಿ ಸೇರಿ 72 ಜನ ಮೃತಪಟ್ಟಿದ್ದಾರೆ. ವಿಮಾನದಲ್ಲಿ 5 ಭಾರತೀಯರು ಕೂಡ ಪ್ರಯಾಣ ಮಾಡ್ತಾ ಇದ್ರು. ಕಠ್ಮಂಡುವಿನಿಂದ ಪೋಖ್ರಾಗೆ ವಿಮಾನ ಬರ್ತಾ ಇತ್ತು. ಪೋಖ್ರಾ ರನ್ವೇನಲ್ಲಿ ವಿಮಾನ ಅಪಘಾತಕ್ಕೀಡಾಗಿದೆ. ಬೆಳಗ್ಗೆ 5 ಗಂಟೆ 20 ನಿಮಿಷದಿಂದ 5 ಗಂಟೆ 26 ನಿಮಿಷ ಈ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿದೆ ಅಂತ ಮಾಹಿತಿ ಲಭ್ಯವಾಗಿರೋದು. ಸದ್ಯಕ್ಕೆ ಪೋಖ್ರಾ ಏರ್ಪೋರ್ಟ್ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ನೇಪಾಳ ಸರ್ಕಾರ ತನಿಖೆಗೆ ಸೂಚಿಸಿದೆ. ಈ ಘಟನೆಗೆ ಏನು ಕಾರಣ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸೋದಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಆದರೆ ವಿಮಾನದಲ್ಲಿದ್ದಂಥ ಎಲ್ಲ 72 ಜನನು ಮೃತಪಟ್ಟಿದ್ದಾರೆ. ಹೊತ್ತಿ ಉರುಟಿದೆ ಆ ವಿಮಾನ. ಪೋಖ್ರಾ ರನ್ವೇನಲ್ಲಿ ಅಪಘಾತಕ್ಕೀಡಾಗ್ತಾ ಇದ್ದಂತೆ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ದಟ್ಟವಾದಂತಹ ಹೊಗೆ ಆವರಿಸಿಬಿಟ್ಟಿದೆ. ಮತ್ತೆ ವಿಮಾನ ಹಾರಾಟದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಈ ವಿಮಾನ 72 ಜನರನ್ನ ಹೊತ್ತೊಯ್ತಾ ಇತ್ತು. ಅದರಲ್ಲಿ 68 ಮಂದಿ ಪ್ರಯಾಣಿಕರು ಜೊತೆಗೆ 4 ಸಿಬ್ಬಂದಿ ಇದ್ರಲ್ಲ, ಎಲ್ಲರೂ ಮೃತಪಟ್ಟಿದ್ದಾರೆ. ಇನ್ನು ವಿಮಾನದಲ್ಲಿ 5 ಭಾರತೀಯರು ಕೂಡ ಟ್ರಾವೆಲ್ ಮಾಡ್ತಾ ಇದ್ರು. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಕಠ್ಮಂಡುವಿನಿಂದ ಪೋಖ್ರಾಗೆ ಈ ವಿಮಾನ ಬರ್ತಾ ಇತ್ತು. ರನ್ವೇನಲ್ಲಿ ಅಪಘಾತಕ್ಕೆ ಈಡಾಗಿದೆ. ತನಿಖೆಗೆ ಈಗ ನೇಪಾಳ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಈಗ ಇದಕ್ಕೇನ್ ಕಾರಣ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೆದ ಮೇಲೆ ಗೊತ್ತಾಗುತ್ತೆ. ಆದ್ರೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತ ಒಂದಿಷ್ಟು ಮಾಹಿತಿಗಳು ಅಂದ್ರೆ, ಇದು ಪೋಖ್ರಾ ರನ್ವೇನಲ್ಲಿ ವಿಮಾನ ಅಪಘಾತಕ್ಕೀಡಾಗಿದೆ. ಬೆಳಗ್ಗೆ 5:20ರಿಂದ 5:26 ಸಮಯದಲ್ಲಿ ಈ ವಿಮಾನ ಅಪಘಾತಕ್ಕೀಡಾಗಿದೆ ಅನ್ನೋದು ಗೊತ್ತಾಗಿದೆ. ಸೊ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಅದು ಫುಲ್ ಸುಟ್ಟು ಹೋಗ್ಬಿಟ್ಟಿದೆ. ರನ್ವೇನಲ್ಲಿ ಅಪಘಾತಕ್ಕೀಡಾಗ್ತಾ ಇದ್ದಂತೆ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ಆ ಬೆಂಕಿ ಕ್ಷಣ ಮಾತ್ರದಲ್ಲಿ ಸಂಪೂರ್ಣ ವಿಮಾನವನ್ನ ಆವರಿಸ್ಬಿಟ್ಟಿದೆ. ಅಲ್ಲಿ ಒಂದು ಕ್ಷಣ ಕೂಡ ಯಾರಿಗೂ ಸರ್ವೈವ್ ಆಗೋದಕ್ಕೆ ಅವಕಾಶನೇ ಸಿಕ್ಕಿರಲ್ಲ. ಯಾಕಂದ್ರೆ ನಾವು ಈ ಫ್ಲೈಟ್ ದುರಂತದಲ್ಲಿ ಸಾಕಷ್ಟು ಬಾರಿ ಗಮನಿಸಿದ್ದೀವಿ. ಅದು ಒಂದ್ಸತಿ ಈ ತರ ದುರಂತಕ್ಕೀಡಾದಾಗ ಬೆಂಕಿ ಹೊತ್ಕೊಳ್ತು ಅಂತಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ, ಬಚಾವ್ ಆಗೋದಕ್ಕೆ ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗಿರೋದು. ಮೋಸ್ಟ್ ಆಫ್ ದ ಟೈಮ್ ಈ ತರ ಸುಟ್ಟು ಕರಕಲಾಗಿರೋದೇ ಜಾಸ್ತಿ. ಈ ವಿಮಾನನೂ ಹಾಗೆ ಆಗಿದೆ. 72 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಬ್ಲಾಕ್ ಬಾಕ್ಸ್ ಅಂತೆಲ್ಲ ಇರುತ್ತೆ, ಅದರಿಂದಾಗಿ ತನಿಖೆಯನ್ನು ನಡೆಸಬಹುದಾಗುತ್ತೆ. ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ, ಮಾತಾಡೋದಕ್ಕೆ, ಅಂದ್ರೆ ಚಾನ್ಸಸ್ ಏನಿರಬಹುದು ಅಂತ ತಿಳಿಸೋದಕ್ಕೆ ನಿವೃತ್ತ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಮುರಳಿ ಸರ್ ನಮಸ್ಕಾರ. ನಮಸ್ಕಾರ. ಈ ಪೋಖ್ರಾ ರನ್ವೇನಲ್ಲಿ ವಿಮಾನ ಅಪಘಾತ ಆಗಿದೆಯಲ್ಲ, ರೀಸನ್ಸ್ ಏನು ಅಂತ ಏನಾದ್ರು ಗೊತ್ತಾಗಿದೆಯಾ ಸರ್ ಮೇಲ್ನೋಟಕ್ಕೆ? ಇಲ್ಲ, ಅದು ಈಗ ಬರೋ ವಿಜುವಲ್ಸ್ ಇಂದಾನೇ ಅದನ್ನ ಅರ್ಥ ಮಾಡ್ಕೋಬಹುದು. ನೋಡಿ, ಇದರಿಂದ ಕಠ್ಮಂಡುವಿಂದ ಪೋಖ್ರಾ 45 ನಿಮಿಷ ಫ್ಲೈಟ್. ಅದು ATR 72 ಒಂದು ಫಸ್ಟ್ ಪಾಯಿಂಟ್ ಏನು ಅಂದ್ರೆ, ATR 72 ಅದು ಜಾಸ್ತಿ ಅದನ್ನ 15,000 ಅಡಿಗಿಂತ ಜಾಸ್ತಿ ಅದು ಫ್ಲೈ ಮಾಡಲ್ಲ. ಅದು ಇಟ್ಸ್ ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ ಅದು. ಆಮೇಲೆ ಎರಡನೇದು ಏನು ಅಂದ್ರೆ, ಅವನು ಇದನ್ನೇ ಪೋಖ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಕ್ಕೆ ಟಚ್ ಡೌನ್ ಸ್ಪೀಡ್ 218 knots ಆಗಿಂದ ಬರ್ತಾ ಇದೆ ವಿಜುವಲ್ಸ್. 218 knots 218 knots ತುಂಬಾ ಜಾಸ್ತಿ. ಅಂದ್ರೆ ಆಬ್ವಿಯಸ್ಲಿ ಪೈಲಟ್ಗೆ ಇದನ್ನ ಏರ್ಕ್ರಾಫ್ಟ್ ಮೇಲೆ ಕಂಟ್ರೋಲ್ ಅವನಿಗೆ ಹೋದಂಗೆ. ಎರಡನೇದು. ಮೂರನೇದು, ಅವನ್ಗೆ ಇದ್ದಕ್ಕಿದಂಗೆ ಒಂದು ಲೆಫ್ಟ್ ಸೈಡ್ಗೆ ಅಂದ್ರೆ ಪೋರ್ಟ್ ಸೈಡ್ಗೆ ಒಂದು ಏರ್ಕ್ರಾಫ್ಟ್ ಡಿಪ್ ಆಗತ್ತೆ. ಆ ಪೋರ್ಟ್ ಸೈಡ್ ಏರ್ಕ್ರಾಫ್ಟ್ ಡಿಪ್ ಆದ್ರೆ ಆಮೇಲೆ ಅಂಡರ್ ಕ್ಯಾರೇಜ್ ಓಪನ್ ಆಗಿರೋದು ಬರ್ತಾ ಇದೆ ವಿಜುವಲ್ಸ್. ಸೊ ಇದರಿಂದ ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು ಏರ್ಕ್ರಾಫ್ಟ್ ಅವನ ಕೈಯಿಂದ ಕಂಟ್ರೋಲ್ ಇಂದ ಹೊರಟೋಗಿದೆ. ಸೊ ಇದು ಇದನ್ನ ದಿಸ್ ಕುಡ್ ಬಿ ದ ರೀಸನ್. ವೆದರ್ ಫಸ್ಟ್ ಕ್ಲಾಸ್ ಆಗಿ ಕಾಣಿಸ್ತಾ ಇದೆ, ಬಹಳ ಕ್ಲಿಯರ್ ಆಗಿದೆ ವೆದರ್. ಪೋಖ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದೇನು ಅಂದ್ರೆ, ಅದನ್ನ ಮೊನ್ನೆ ತಾನೇ 1st ಜನವರಿಗೆ ಇನಾಗರೇಟ್ ಆಯ್ತು. ಪೂರ್ತಿ ಚೈನೀಸ್ ಹೆಲ್ಪ್ ಇಂದ ಮಾಡಿರುವಂತಹದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಮೇಲೆ ಇನ್ನೊಂದು ಯತಿ ಏರ್ಲೈನ್ಸ್, ನೇಪಾಳ್ ಯತಿ ಏರ್ಲೈನ್ಸ್ಗೆ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್, ಫ್ಲೈಟ್ ಸೇಫ್ಟಿ ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಆಕ್ಚುಲಿ ಇದು 3ನೇ ಇದು ಕ್ರಾಶ್ ಆಗ್ತಾ ಇರೋದು ಅದೇ ಏರಿಯಾನಲ್ಲಿ, ಪೋಖ್ರಾನಲ್ಲಿ. ಪೋಖ್ರಾ ಪೂರ್ತಿ ಹಿಲ್ಲಿ ರೀಜನ್ ಇದ್ರೊಳಗೆ ನೇಪಾಳ್ನಲ್ಲಿ. ಆದ್ರೆ ಇದು ಹಿಲ್ಲಿ ರೀಜನ್ ಇಂದ ಬಂದು 7 kilometers ಇಂದ ಡಿಸೆಂಟ್ ಆಗ್ತಾ 218 knots ಲ್ಯಾಂಡ್ ಇದನ್ನ ಅಪ್ರೋಚ್ ಸ್ಪೀಡ್ ಇದೆ ನೋಡಿ. ಇಟ್ ಇಸ್ ಟೂ ಹೈ ಫಾರ್ ಎನಿ ಟೈಪ್ ಆಫ್ ಏರ್ಕ್ರಾಫ್ಟ್.
ಸೊ ಯಾತಕ್ಕೆ ವೈ ದ ಪೈಲಟ್ ಇದನ್ನ ಕುಡ್ ನಾಟ್ ರೆಡ್ಯೂಸ್ ದ ಸ್ಪೀಡ್ ಅನ್ನೋದು ಇಟ್ ಇಸ್ ಅದನ್ನ ಈಗ ಇನ್ವೆಸ್ಟಿಗೇಷನ್ ಇಂದ ತಿಳಿಬೇಕಾಗಿದೆ. ಆದ್ರೆ ಡೆಫಿನೆಟ್ಲಿ ನನ್ಗನ್ಸುತ್ತೆ ಪೈಲಟ್ ಹಸ್ ಲಾಸ್ಟ್ ದ ಕಂಟ್ರೋಲ್ ದ ಏರ್ಕ್ರಾಫ್ಟ್. ಕರೆಕ್ಟ್. ನೀವು ಹೇಳ್ದಂಗೆ ಈಗ 3 ಕ್ಲಾಶ್ ಈ ತರ ಆಗಿದೆ, ಆದ್ರೂ ಕೂಡ ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಪೈಲಟ್ ಹತ್ರ ಇಲ್ಲ ಆಗಿರಲಿಲ್ಲ ಅಂತ. ಅಂದ್ರೆ ಈ ತರದ್ದು ಪದೇ ಪದೇ ರಿಪೀಟೆಡ್ಲಿ ಒಂದೇ ಪ್ಲೇಸ್ ಅಲ್ಲಿ ಆದಾಗ ಯಾವ ತರ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾಗಿತ್ತು ಅನ್ಸುತ್ತೆ? ಇಲ್ಲ, ಮುಂಜಾಗ್ರತೆ ಅಂದ್ರೆ ನೋಡಿ, ಆಕ್ಚುಲಿ ಕಳೆದ ಹಿಂದಿನ 2 ಆಕ್ಸಿಡೆಂಟ್ಸು ಅದು ಆಗಿದ್ದು ಬಿಕಾಸ್ ಆಫ್ ಇದು ವೆದರ್ ಕಂಡೀಷನ್ಸ್ ಇಂದ ಅಂತ ಈಗ ಕೋರ್ಟ್ ಆಫ್ ಎನ್ಕ್ವೈರಿಯಿಂದ ಪ್ರೂವ್ ಆಗಿದೆ. ಅಲ್ಲಿ ವೆದರ್ನು ಇದ್ದಕ್ಕಿದ್ದಂಗೆ ಅಲ್ಲಿ ಲೋ ಫ್ಲೈಯಿಂಗ್ ಕ್ಲೌಡ್ಸ್ ಬಂದ್ಬಿಡುತ್ತೆ, ಅಲ್ಲಿ ಕಂಪ್ಲೀಟ್ಲಿ ವಿಸಿಬಿಲಿಟಿ 0 ಆಗುತ್ತೆ. ಇದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ ಪೋಖ್ರಾನಲ್ಲಿ. ಯಾರ್ಯಾರು ನೇಪಾಲ್ಗೆ ಹೋಗಿದಾರೋ ಟೂರಿಸ್ಟ್ ಆಗಿ ಅವರೆಲ್ಲ ನೋಡಿರ್ತಾರೆ ಇದನ್ನ. ಇದ್ದಕ್ಕಿದ್ದಂಗೆ ಅಲ್ಲಿ ವೆದರ್ ಚೇಂಜ್ ಆಗುತ್ತೆ. ಆದ್ರೆ ಇವತ್ತು ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಲ್ಲಿ ವೆದರ್ ಏನು ಯಾವ ತರನು ತೊಂದರೆ ಆದಂಗಿಲ್ಲ ಪೈಲಟ್ಗೆ, ಯಾಕಂದ್ರೆ ಕ್ಲಿಯರ್ ವಿಸಿಬಿಲಿಟಿ ಇದೆ. ಅವನು ಕರೆಕ್ಟ್ ಆಗಿ ಅವನು ಇದನ್ನ ಅಲೈನ್ ಮಾಡಿದಾನೆ ರನ್ವೇಗೆ, ಅದು ಡಿಸೆಂಟ್ ಮಾಡ್ತಾ ಇದ್ದಾನೆ. ಆದ್ರೆ ಡಿಸೆಂಟ್ ಮಾಡುವಾಗ ಅಂಡರ್ ಕ್ಯಾರೇಜ್ ಓಪನ್ ಮಾಡಿ 218 knots. ಇನ್ನೊಂದು ಹೇಳ್ಬೇಕು ನಿಮ್ಗೆ, 218 knots ನಮ್ಮ ಫೈಟರ್ ಏರ್ಕ್ರಾಫ್ಟ್ ಅದಕ್ಕಿಂತ ಕಮ್ಮಿ ಇರುತ್ತೆ ಲ್ಯಾಂಡಿಂಗ್ ಸ್ಪೀಡು. ಇಷ್ಟು ಹೈ ಲ್ಯಾಂಡಿಂಗ್ ಸ್ಪೀಡ್ ಅಲ್ಲಿ ಅವ್ನು ಬರ್ತಾ ಇರೋದು ಸ್ವಲ್ಪ ಆಶ್ಚರ್ಯ. ಅದಕ್ಕೆ ನೋಡಿ ವಿದಿನ್ ಸೆಕೆಂಡ್ಸ್ ಎಕ್ಸ್ಪ್ಲೋಷನ್ ಸೌಂಡ್ ಇದೆ ವಿಜುವಲ್ ಇಂದ. ಈಗ ವಿಜುವಲ್ಸ್ ಬರ್ತಾ ಇರಲ್ಲ ಟೆಲಿವಿಷನ್ ಅಲ್ಲಿ, ಅಲ್ಲೇ ಟಿವಿಯಿಂದ ಗೊತ್ತಾಗತ್ತೆ. ಸೊ ನನ್ನ ಅಭಿಪ್ರಾಯದ ಪ್ರಕಾರ, ನನ್ನ ಇಂಪ್ರೆಷನ್ ಪ್ರಕಾರ ಡೆಫಿನೆಟ್ಲಿ ಪೈಲಟ್ಸ್ಗೆ he could have he may have lost the control of ಇದು ದ ಏರ್ಕ್ರಾಫ್ಟ್ ಆಟಿಟ್ಯೂಡ್ ಅಂಡ್ ಸ್ಪೀಡ್. ಬಟ್ ಇಷ್ಟಾದ್ರೂ ಪೈಲಟ್ ಆಪ್ಷನ್ ಇದೆ. ಪೈಲಟ್ ಅಂಡರ್ ಕ್ಯಾರೇಜ್ ನ ತಿರ್ಗಾ ರಿಟ್ರಾಕ್ಟ್ ಮಾಡಿ ತಿರ್ಗಾ ಇನ್ನೊಂದು ರೌಂಡ್ ಹೋಗಿ ವಾಪಸ್ಸು ಇದನ್ನ ಒಂದು ಫುಲ್ ಸರ್ಕಲ್ ಮಾಡಿ ವಾಪಸ್ ಬರ್ಬೋದಾಗಿತ್ತು. ಬಟ್ ಯಾತಕ್ಕೆ ವೈ ದ ಪೈಲಟ್ ವೆಂಟ್ ಡೌನ್ ಅದನ್ನ ಇದನ್ನ ಕ್ರಾಶ್ ರೆಕಾರ್ಡರು ಆಮೇಲೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇಂದ ಕಂಡುಹಿಡಿಬಹುದು. ಮತ್ತೊಂದು ವಿಷಯ ಸರ್, ಇಲ್ಲಿ ಏತಿ ಏರ್ಲೈನ್ಸ್ ಸೇರಿದಂತ ವಿಮಾನ ಏನ್ ಪತನ ಆಗಿದೆ, ಹಳೆ ವಿಮಾನ ನಿಲ್ದಾಣ ಮತ್ತೆ ಹೊಸ ವಿಮಾನ ನಿಲ್ದಾಣ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, ಪೋಖ್ರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸೊ ಅದ್ರ ನಡುವೆ ಪತನ ಆಗಿರೋದು. ಸೊ ಇಲ್ಲೇನಾದ್ರೂ ಕನ್ಫ್ಯೂಷನ್ಸ್ ಏನಾದ್ರೂ ಆಗಿರ್ಬೋದು ಅಂತ ಅನ್ಸುತ್ತಾ? ಪಾಸಿಬಿಲಿಟಿ ಇದೆ ನೋಡಿ. ಪೋಖ್ರಾನಲ್ಲಿ 2 ಏರ್ಪೋರ್ಟ್ ಇದೆ. ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದನ್ನ ಅವರು ಚೈನೀಸ್ ಹೆಲ್ಪ್ ಇಂದ ಮೊನ್ನೆ ತಾನೇ ಇನಾಗ್ರೇಟ್ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಅಲ್ಲೆಲ್ಲ ಇರುತ್ತೆ, ನ್ಯಾವಿಗೇಷನಲ್ ಏಡ್ಸು, ಕಮ್ಯುನಿಕೇಶನ್ ಏಡ್ಸು, ಆಮೇಲೆ ಎಲ್ಲಾ ತರ ಪೈಲಟ್ ಲ್ಯಾಂಡಿಂಗ್, ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಏಡ್ಸ್ ಎಲ್ಲಾ ತರ ಅವರು ಇನ್ಸ್ಟಾಲ್ ಮಾಡಿರ್ತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಇವೆಲ್ಲ ಇದ್ಕೊಂಡು ಪೈಲಟ್ ಅದ್ಯಾದಕ್ಕೆ ಇದನ್ನ ಆ ತರ ಆಟಿಟ್ಯೂಡ್ ಅಲ್ಲಿ ಫ್ಲೈ ಮಾಡೋದು, ಏರ್ಕ್ರಾಫ್ಟ್ ಫ್ಲೈ ಮಾಡದ ಅಂತ ಅನ್ನೋದು ಇನ್ನೂ ಗೊತ್ತಾಗಲ್ಲ. ನೀವ್ ಹೇಳೋ ತರ ಇದ್ದು ಇರ್ಬೋದು, ಕನ್ಫ್ಯೂಷನ್ ಇದ್ದು ಇರ್ಬೋದು. ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ 2 ಹತ್ತತ್ರನೇ ಇದೆ ಅಂತ ಈಗ ಸುದ್ದಿ ಬರ್ತಾ ಇದೆ. ಸೊ ಆ ತರ ಕನ್ಫ್ಯೂಷನ್ ಇರ್ಬೋದು. ಆದ್ರೆ ನೋಡಿ, ಒಂದ್ಸಾರಿ ಏರ್ಕ್ರಾಫ್ಟ್ ಇದನ್ನ ರನ್ವೇ ಜೊತೆ ಅಲೈನ್ ಮಾಡ್ಕೊಂಡ್ರೆ ಈಗ ಪೂರ್ತಿ ಗೊತ್ತಾಗತ್ತೆ ಯಾವ ರನ್ವೇ ಜೊತೆಗೆ ಅಲೈನ್ ಆಗಿದೆ, ಆಮೇಲೆ ಯಾವ ನ್ಯಾವಿಗೇಟ್ ಜೊತೆಗೆ ಅಲೈನ್ ಆಗಿದೆ, ಆಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಅವ್ರದ್ದು ರೆಗ್ಯುಲರ್ ಕಮ್ಯುನಿಕೇಶನ್ ಇರುತ್ತೆ. ಸೊ ಅವರು ಅಡ್ವೈಸ್ ಮಾಡ್ತಾರೆ. ಸೊ ನನ್ಗನ್ಸತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಈ ತರ ತೊಂದರೆಗಳು ಆಗ್ಲಾರ್ದು. ಆಮೇಲೆ ಪೈಲಟ್ನು ಅಷ್ಟೇ, ಇದನ್ನ ಕ್ಯಾಪ್ಟನ್ ಕಮಲ್ ಅವ್ರಿಗೆ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಕಠ್ಮಂಡುವಿಂದ ಪೋಖ್ರಾಗ್ ಬರೋ ಎಕ್ಸ್ಪೀರಿಯನ್ಸ್ ಬೇಕಾದಷ್ಟು ಇದೆ, ಬೇಕಾದಷ್ಟು ಅವ್ರಿಗೆ ಫ್ಲೈಯಿಂಗ್ ಅವರ್ಸ್ ಇದೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಂಗೆ ಅನ್ಸತ್ತೆ ಮೇ ಬಿ ಅವರು ಲ್ಯಾಂಡಿಂಗ್ ಸ್ಪೀಡ್ ನ ಕಂಟ್ರೋಲ್ ಮಾಡ್ಲಿಲ್ಲ. ಅವರು ತುಂಬಾ ಹೈ ಲ್ಯಾಂಡಿಂಗ್ ಸ್ಪೀಡ್ ಇಂದ ಬಂದ್ರು. ಅವ್ರಿಗೆ ಪ್ರಾಬಬ್ಲಿ ಅವರು ಹಿ ಡಿಡ್ ನಾಟ್ ಆಪ್ಟ್ ಫಾರ್ ಗೋಯಿಂಗ್ ರೌಂಡ್ ಅಷ್ಟೇ. ಫೈನ್, ನೋಡೋಣ ಸರ್ ಅಫಿಷಿಯಲ್ ಆಗಿ ಏನು ಇನ್ಫಾರ್ಮೇಶನ್ ಬರುತ್ತೆ, ರೀಸನ್ ಏನು ಅಂತ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮುರಳಿ ಅವರೇ, ನ್ಯೂಸ್ 18 ಕನ್ನಡ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ರಾಜ್ಯ ಬಿಜೆಪಿ ನಾಯಕರ ನಡುವೆ ಕಿತ್ತಾಟ ತಾರಕಕ್ಕೇರಿದೆ. ಯತ್ನಾಳ್ ಹಾಗೇನೆ ನಿರಾಣಿ ಕಚ್ಚಾಟ. ಈಗ ಸಿಎಂಗೆ ಪತ್ರದ ಮುಖೇನ ಒಂದು ರಿಕ್ವೆಸ್ಟ್ ಅನ್ನ ಯತ್ನಾಳ್ ಅವರು ಮಾಡ್ಕೊಂಡಿದ್ದಾರೆ. ಯತ್ನಾಳ್ ಕಾರ್ ಚಾಲಕ ಕೊಲೆ ಬಗ್ಗೆ ನಿರಾಣಿ ಅವರು ನಿನ್ನೆ ಮಾತಾಡುವಾಗ ಆಕ್ರೋಶಭರಿತರಾಗಿ ಪ್ರಸ್ತಾಪ ಮಾಡಿದ್ರು. ಕೇಳಿ ಹಾಗಾದ್ರೆ ಯತ್ನಾಳ್ಗೆ ಕುಮಾರ್ ಅಂತ ಇದ್ರಲ್ಲ ಕಾರ್ ಚಾಲಕ, ಇವಾಗಿದಾರಲ್ಲ ಅವ್ರ ಕಾರ್ ಡ್ರೈವರು, ಅವ್ರ ರಿಲೇಟಿವ್ ಕುಮಾರ್ ಅಂತ, ಅವ್ರ ಕೊಲೆ ಹೆಂಗಾಯ್ತು, ಯಾರು ಮಾಡಿಸಿದ್ರು ಕೇಳಿ, ಅದ್ರ ತನಿಖೆ ನಡೀಲಿ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿದ್ರು.
ಸೊ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧನೇ ಈ ಆರೋಪವನ್ನ ಮಾಡಿದ್ರು. ಈಗ ಪ್ರಕರಣ ಸಿಬಿಐಗೆ ವಹಿಸಿ ಅಂತ ಹೇಳಿ ಯತ್ನಾಳ್ ನೇರವಾಗಿ ಸಿಎಂಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸಂಪುಟದ ಸದಸ್ಯರು ಈ ರೀತಿ ಆರೋಪ ಮಾಡಿದ್ದಾರೆ, ತನಿಖೆಯಿಂದ ಸತ್ಯಾಸತ್ಯತೆ ಗೊತ್ತಾಗ್ಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 24 ಗಂಟೆಯೊಳಗೆ ತನಿಖೆಗೆ ಶಿಫಾರಸು ಮಾಡುವಂತೆ ಪತ್ರದಲ್ಲಿ ಯತ್ನಾಳ್ ಉಲ್ಲೇಖವನ್ನ ಮಾಡಿದ್ದಾರೆ ಸಿಎಂಗೆ ಬರೆದಿರುವಂತ ಲೆಟರ್ನಲ್ಲಿ. ಸರಿ ಹೋಯ್ತು, ಅದ್ರ ಸಲುವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ದಲ್ಲಿ ಸ್ಟೇ ತಂದಿರಲ್ಲಪ್ಪ, ನೀವು ಮತ್ತೊಬ್ರಿಗೆ ಹೇಳ್ತಾ ಇದ್ದೀರಲ್ಲ ನೀವು ಬಿಡುಗಡೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಅದ್ರ ಮೊದಲು ಕೋರ್ಟ್ದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತಗೊಳ್ಳಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನ ಕೊಲೆ ಆಯ್ತು. ಆ ಕೊಲೆ ಯಾಕಾಯ್ತು ಅನ್ನೋಂಥದ್ದನ್ನ ಮೀಡಿಯಾ ಮುಂದೆ ಹೇಳಬೇಕು. ಯಾರಿದಾರ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಅದಾರ ಅನ್ನೋದು ನೀವು ಪತ್ತೆ ಹಚ್ಚಿ. ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಪತ್ತೆ ಹಚ್ಚಿ. ನಾನು ಮಾತಾಡಿದ ಮೇಲೆ ನಿಮ್ಗೆ ಅರ್ಥ ಆಗಿದೆ, ಡ್ರೈವರ್ ಕೊಲೆ ಆಗಿದೆ, ಯಾಕಾಯ್ತು ಏನಾಯ್ತು ಅದ್ರ ಹಿನ್ನೆಲೆ ನೀವು ಮುಂದೆ ಬಂದು ಹೇಳಬೇಕು ಅನ್ನೋಂಥದ್ದು. ಅದ್ರ ಸಲುವಾಗಿ ತಾವೇ ಒಂದು ಡ್ರಾಮಾ ಕಂಪನಿ ಇದ್ದಂಗೆ, ಡ್ರಾಮಾ ಮಾಡುವಂಥ ಕಂಪನಿ. ಇಲ್ಲಿ ತನಕ ಪಕ್ಷ ಮತ್ತು ನಮ್ಮ ಸರ್ಕಾರ ಬಹಳ ಸಹನದಿಂದ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಬಹಳ ಸಹನ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ನಿನ್ನೆ ನಿರಾಣಿ ಅವರು ಆರೋಪ ಮಾಡ್ತಾ ಇದ್ದಂತೆ ಯತ್ನಾಳಿಗ ಸುಮ್ಮನೆ ಕೂತಿಲ್ಲ, ಸಿಎಂಗೊಂದು ಪತ್ರವನ್ನ ಬರೆದಿದ್ದಾರೆ. 24 ಗಂಟೆ ಒಳಗೆ ತನಿಖೆಗೆ ಶಿಫಾರಸು ಮಾಡಿ ಸಿಬಿಐ ತನಿಖೆನೇ ಆಗ್ಲಿ ಅಂತ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಅಂದ್ರೆ ಮೀಸಲಾತಿ ವಿಷಯವಾಗಿ ಶುರುವಾದಂತ ಈ ವಾಕ್ ಸಮರ ಇದೆಯಲ್ಲ, ವೈಯಕ್ತಿಕ ವಿಷಯವಾಗಿ ಕೊಲೆ ಆರೋಪ ತನಕನೂ ಬಂದಿದೆ. ಸೊ ಯತ್ನಾಳ್ ಅವರು ಇದಕ್ಕೆ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ? ಪತ್ರ ಬರೆದಿದ್ದು ಗೊತ್ತಾಯ್ತು, ಏನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ? ಶರ್ಮಿತಾ, ಏನು ಅಂತಂದ್ರೆ ನಿನ್ನೆ ಅಷ್ಟೇ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ರು. ಯತ್ನಾಳ್ ಅವರ ಕಾರು ಡ್ರೈವರ್ ಆಗಿದ್ದಂತಹ ಕುಮಾರ್ ಅವರ ಸಾವಿನ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೀಗ ಯತ್ನಾಳ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ. ಮುಖ್ಯವಾಗಿ ಯತ್ನಾಳ್ ಅವರ ವಿರುದ್ಧ ಅಂದ್ರೆ ಪರೋಕ್ಷವಾಗಿ ಅವರು ಹೇಳಿರುವಂತದ್ದು. ಹಾಗಾಗಿ ಈ ಪ್ರಕರಣ ವಿಜಯಪುರ ಮತ್ತೆ ಬಾಗಲಕೋಟೆ ಅವಳಿ ಜಿಲ್ಲೆಗಳಲ್ಲಿ ತಲ್ಲಣ ಮೂಡಿಸುವಂತದ್ದು. ಕಳೆದ 2019ರಲ್ಲಿ ಆತ ಸಾವಿಗೀಡಾಗ್ತಾನೆ ಮೇ 21ರಂದು. ಆದ್ರೆ ಆ ಸಾವಿಗೀಡಾದ ಪ್ರಕರಣ ಸಂಬಂಧಪಟ್ಟಂಗೆ ಇದುವರೆಗೂ ಅದು ಯಾರಿಗೂ ಅದ್ರ ಬಗ್ಗೆ ವಿಚಾರಣೆ ಮಾಡಿದ್ದಿಲ್ಲ, ಮತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಅಥವಾ ಪರ ಮತ್ತೆ ವಿರೋಧ ಅಭಿಪ್ರಾಯ ಇರಲಿಲ್ಲ. ಆದ್ರೆ ಯಾವಾಗ ನಿರಾಣಿ ಅವರು ನಿನ್ನೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಅವಾಗಿನಿಂದ ಜಿಲ್ಲೆಯಲ್ಲಿ ಒಂದು ರೀತಿ ಸಂಚಲನ ಉಂಟು ಮಾಡಿರುವಂತದ್ದು. ಆತ ಯತ್ನಾಳ್ ಅವರ ಚಾಲಕ ಆಗಿದ್ದ ನಿಜ, ಆದ್ರೆ ಆತ ಹೇಗೆ ಸಾವನ್ನಪ್ಪಿದ ಅಂತ ಹೇಳಿ ಇಲ್ಲಿ ಸ್ಥಳೀಯ ಹೇಳೋ ಪ್ರಕಾರ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕೆಲವರು ಆತನ ಆತ್ಮೀಯರು ಹೇಳ್ತಾ ಇದ್ರೆ, ನಿರಾಣಿ ಅವರು ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿರೋ ಪ್ರಕರಣ ಸಂಬಂಧಪಟ್ಟಂಗೆ ಈಗ ಬಹಳ ಕೋಲಾಹಲ ಉಂಟಾಗಿರುತ್ತದೆ. ಸದ್ಯ ಯತ್ನಾಳ್ ಅವರು ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. 24 ಗಂಟೆ ಒಳಗಾಗಿ ಇದ್ರ ಸಂಬಂಧಪಟ್ಟಂಗೆ ತನಿಖೆ ಆಗ್ಬೇಕು ಅಂತ ಹೇಳಿ. ಈ ಇಬ್ಬರು ನಾಯಕರ ಏನು ಆರೋಪ ಪ್ರತ್ಯಾರೋಪ ಇದೆ, ಇದೀಗ ರಾಜ್ಯ ರಾಜಕೀಯದಲ್ಲೂ ಬಿಜೆಪಿಯಲ್ಲೂ ಸಹಿತ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿರುತ್ತದೆ. ಪಂಚಮಸಾಲಿ ಹೋರಾಟ ಏನಿದೆ ಅದು ಇಬ್ಬರು ನಾಯಕರ ವೈಯಕ್ತಿಕ ಪ್ರತಿಷ್ಠೆಗೆ ಬಂದಿದೆ, ಮತ್ತೆ ವೈಯಕ್ತಿಕ ಆರೋಪ ಮತ್ತೆ ಪ್ರತ್ಯಾರೋಪಕ್ಕೆ ಉಂಟಾಗಿರುವಂತದ್ದು. ಕಳೆದ ಬಾರಿ ಸಂಕ್ರಾಂತಿ ದಿನವೇ ನಿರಾಣಿ ಅವರು ಸಚಿವ ಸ್ಥಾನ ಸ್ವೀಕರಿಸುವ ಸಂದರ್ಭದಲ್ಲೇ ಯತ್ನಾಳ್ ಅವರು ನೇರವಾಗಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಆವಾಗಿನಿಂದ ಈ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಚಿಕ್ಕಮಗಳೂರಿನ ಕುದುರೆಮುಖದಲ್ಲಿ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬಜರಂಗದಳ ಕಾರ್ಯಕರ್ತನ ವಿರುದ್ಧ ಕಿರುಕುಳದ ಆರೋಪವನ್ನ ಮಾಡಲಾಗಿದೆ. ಬಾಲಕಿಯನ್ನ ಪ್ರೀತಿಸಿ ವಂಚಿಸಿದ್ದಾನೆ ಅಂತ ಹೇಳಿ ಬಜರಂಗದಳ ಕಾರ್ಯಕರ್ತನ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಜನವರಿ 10ನೇ ತಾರೀಕು ವಿಷ ಸೇರಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದು ಆ ಬಾಲಕಿ. ಕಳಸದಲ್ಲಿ PUC ಓದ್ತಾ ಇದ್ಲು ಆ ಹುಡುಗಿ. 14ನೇ ತಾರೀಕು ಮಂಗಳೂರಿನ AJ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾಳೆ. ಸಾಯೋ ಕೊನೆ ಕ್ಷಣದಲ್ಲಿ ಡೆತ್ ನೋಟ್ ಅನ್ನ ಆಕೆ ಬರೆದಿಟ್ಟಿದ್ದಾಳೆ. ಹಿತೇಶ್ ಕಿರುಕುಳನೇ ಕಾರಣ ಅಂತ ಹೇಳಿ ಅಪ್ರಾಪ್ತೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರನ್ನ ದಾಖಲು ಮಾಡಿಕೊಳ್ಳದೆ ಕುದುರೆಮುಖ ಪೊಲೀಸರು ಸುಮ್ಮನಾಗ್ಬಿಟ್ಟಿದ್ದಾರಂತೆ. ಪೋಷಕರ ದೂರನ್ನ ಪೊಲೀಸರು ಸ್ವೀಕರಿಸಿಲ್ಲ ಅಂತ ಹೇಳಿ SP ತರಾಟೆಗೆ ತಗೊಂಡಿದ್ದಾರೆ. SP ಸೂಚನೆ ಬಳಿಕ ಆರೋಪಿ ಹಿತೇಶ್ ವಿರುದ್ಧ ದೂರು ದಾಖಲಾಗಿದೆ. ಆದ್ರೂ ಆರೋಪಿಯನ್ನ ಇದುವರೆಗೂ ಬಂಧಿಸಿಲ್ಲ ಕುದುರೆಮುಖ ಪೊಲೀಸರು. ಆರೋಪಿ ಹಿತೇಶ್ ವಿರುದ್ಧ ಕ್ರಮಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಿ ಆ ಯುವತಿಯ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ರಂಗೇರಿದೆ ಮೇಯರ್ ಎಲೆಕ್ಷನ್. ಫೆಬ್ರವರಿ 6ನೇ ತಾರೀಕು ಬೆಳಗಾವಿ ಮೇಯರ್ ಹಾಗೇನೆ ಉಪಮೇಯರ್ ಎಲೆಕ್ಷನ್ ನಡೆಯುತ್ತೆ. ಮೇಯರ್ ಸ್ಥಾನ ಲಿಂಗಾಯತರಿಗೆ ಸಿಗುತ್ತೋ ಅಥವಾ ಮರಾಠ ಸಮುದಾಯಕ್ಕೋ ಅಂತ ಹೇಳಿ ಇವಾಗ ಕುತೂಹಲ ಇದೆ. ಈಗ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಇದೆಲ್ಲ ಲೆಕ್ಕಾಚಾರಗಳು ಅಫ್ಕೋರ್ಸ್ ಇದ್ದೇ ಇರುತ್ತೆ, ಸಮುದಾಯದ ಲೆಕ್ಕಾಚಾರಗಳು. ಈಗ ಮರಾಠ ಸಮುದಾಯಕ್ಕೆ ಮೇಯರ್ ಸ್ಥಾನವನ್ನ ಕೊಟ್ರೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ.
ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ ಹಾಗೇನೆ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ ಲೆಕ್ಕಾಚಾರದಲ್ಲಿ ನಾಯಕರಿದ್ದಾರೆ. ಇನ್ನು ಬೆಳಗಾವಿ ದಕ್ಷಿಣ ಮತಕ್ಷೇತ್ರಕ್ಕೆ ಮೇಯರ್ ಹಾಗೇನೆ ಉತ್ತರಕ್ಕೆ ಉಪಮೇಯರ್ ಕೊಟ್ರೆ ಹೆಂಗಿರುತ್ತೆ ಅನ್ನೋ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ 35ರಲ್ಲಿ 16 ಮಂದಿ ಮಹಿಳಾ ಪಾಲಿಕೆ ಸದಸ್ಯರಿದ್ದಾರೆ. ಮೇಯರ್ ಸ್ಥಾನಕ್ಕೆ 3 ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಸರಿಕಾ ಪಾಟೀಲ್, ವಾಣಿ ವಿಲಾಸ್ ಜೋಶಿ ಹಾಗೇನೆ ಸವಿತಾ ಮುರುಗೇಂದ್ರ ಗೌಡ ಪಾಟೀಲ್ ರೇಸ್ನಲ್ಲಿ ಇರೋರು. ಈಗ ಮರಾಠ ಸಮುದಾಯಕ್ಕೆ ಮೇಯರ್ ಸ್ಥಾನ ಕೊಡೋದು ಅಂತ ಹೇಳಿ ಅಂದ್ರೆ ಒಂದು ಅನುಕೂಲದ ಲೆಕ್ಕಾಚಾರ. ಎಲೆಕ್ಷನ್ ಟೈಮ್ನಲ್ಲಿ ಇದು ನಮಗೆ ಪ್ಲಸ್ ಆಗಬಹುದು ಅಂತ ಬಿಜೆಪಿ ಲೆಕ್ಕಾಚಾರದಲ್ಲಿದೆ. ಆಸ್ ಪರ್ ಪ್ಲಾನ್ ಈಗ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೆಂಗಳೂರು ದಕ್ಷಿಣ ಮತಕ್ಷೇತ್ರಕ್ಕೆ ಮೇಯರ್ ಸ್ಥಾನವನ್ನ ಕೊಡೋದು, ಅದನ್ನ ಮರಾಠ ಸಮುದಾಯಕ್ಕೆ ಕೊಟ್ಬಿಡೋದು. ಇದರಿಂದ ಎಲೆಕ್ಷನ್ಗೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇನ್ನು ಬೆಳಗಾವಿ ಉತ್ತರಕ್ಕೆ ಉಪಮೇಯರ್ ಕೊಡೋದು ಅಂತ ಹೇಳಿ ಲೆಕ್ಕಾಚಾರದಲ್ಲಿ ಬಿಜೆಪಿಯವರು ಇದ್ದಾರೆ. ಫೆಬ್ರವರಿ 6ನೇ ತಾರೀಕು ಮೇಯರ್ ಇಲೆಕ್ಷನ್ ಡಿಕ್ಲೇರ್ ಆಗಿದೆ. ಒಟ್ಟಾರಾಗಿ ಮೇಯರ್ ಉಪಮೇಯರ್ ಎರಡೂ ಭಾರತೀಯ ಜನತಾ ಪಾರ್ಟಿ ಆಗ್ತಾವು. ಅದರ ಬಗ್ಗೆ ಬರುವ 2-3 ದಿವಸದಲ್ಲಿ ಎಲ್ಲರೂ ಕೂಡ ನಾವು ಹಿರಿಯರು ಇರಲಿ, ಹಳೆ ಕಾರ್ಯಕರ್ತರು ಇರಲಿ, ಎಲ್ಲರ ಜೊತೆ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಯಾರ್ಯಾರು ಆಗಬೇಕಂತ ಆ ವಿಷಯ ಮಂಡಿಸಿ ಎಲ್ಲರೂ ಅಪ್ರೂವಲ್ ತೊಗೊಂಡ ಮೇಲೆ ಅವರು ಡಿಕ್ಲೇರ್ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಕಾರ್ಪೊರೇಟರ್ 35 ಮತ್ತು ಇಂಡಿಪೆಂಡೆಂಟ್ ಒಳಗೆ ನಮ್ಮ ಜೊತೆನೇ ಬರೋಕೆ ರೆಡಿ ಆಗ್ಯಾರು. ಅವ್ರಿಗೂ ತೊಗೊಂಡು ನಾವು ಬರುವ ಕಾಲದಲ್ಲಿ ಮಹಾಪೌರ ಉಪಮಹಾಪೌರ ಇಲೆಕ್ಷನ್ ಮಾಡ್ತೀವಿ. ಒಟ್ಟಾರಾಗಿ ಎಲ್ಲರೂ ಕೂಡಿ ಒಳ್ಳೆಯದ ಕಾರ್ಪೊರೇಷನ್ನಲ್ಲಿ ಆಡಳಿತ ಆಗಬೇಕಂತ ನಮ್ಮ ಅಪೇಕ್ಷೆ. ಟೋಟಲ್ ಮತದಾರರು 65 ಅದಾರ. MLA, MP, MLC ಹಿಡ್ಕೊಂಡು 65 ಮತದಾರ ಅದಾರ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈಗ ಮರಾಠ ಸಮುದಾಯಕ್ಕೆ ಮೇಯರ್ ಸ್ಥಾನವನ್ನ ಕೊಟ್ರೆ ಮುಂಬರುವಂತ ಎಲೆಕ್ಷನ್ ನಲ್ಲಿ ನಮಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ ಬಿಜೆಪಿ ಲೆಕ್ಕಾಚಾರದಲ್ಲಿ ಇದೆ. ಸೊ ಈ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ? ಶರ್ಮಿತಾ ಶೆಟ್ಟಿ, ಬೆಳಗಾವಿಯ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಈಗ ನಿಗದಿಯಾಗಿರ್ತಕ್ಕಂಥದ್ದು. ಈಗ ರಾಜಕೀಯ ಗದ್ದರಿಗೆ ಇದೆ. ಪ್ರಮುಖವಾಗಿ ಏನು ಮೇಯರ್ ಸ್ಥಾನಕ್ಕಾಗಿ ಹಲವು ಜನ ಆಕಾಂಕ್ಷಿಗಳು ತಮ್ಮದ ನಾಯಕರ ಮೂಲಕ ಲಾಬಿಯನ್ನು ಆರಂಭಿಸತಕ್ಕಂಥದ್ದು. ಪ್ರಮುಖವಾಗಿ ಫೆಬ್ರವರಿ 6ರಂದು ಚುನಾವಣೆ ನಿಗದಿ ಮಾಡಲಾಗಿದೆ. ಯಾಕಂದರೆ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಈ ಒಂದು ಬೆಳಗಾವಿ ಚುನಾವಣಾ ಫಲಿತಾಂಶ ಬಂದಿತ್ತು. 1 ವರ್ಷ 4 ತಿಂಗಳು ಕಳೆದರೂ ಮೇಯರ್ ಉಪಮೇಯರ್ ಆಯ್ಕೆ ಆಗಿರಲಿಲ್ಲ. ಹೀಗಾಗಿ ಸಾಕಷ್ಟು ಗೊಂದಲ ಇತ್ತು ಮತ್ತು ಚುನಾಯಿತ ಪಾಲಿಕೆ ಸದಸ್ಯರು ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗ ಎಲ್ಲ ಸಮಸ್ಯೆ ಬಗೆಹರಿದು ಇದು ಫೆಬ್ರವರಿ 6ರಂದು ಚುನಾವಣೆ ನಿಗದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನು ಅಭ್ಯರ್ಥಿಗಳು ಈಗ ಮೇಯರ್ ಆಕಾಂಕ್ಷಿಗಳು ತಮ್ಮ ಚಟುವಟಿಕೆಯನ್ನು ಆರಂಭಿಸಿದ್ದಾರೆ. ತಮ್ಮ ನಾಯಕರ ಮೂಲಕ ಮೇಯರ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಮೇಯರ್ ರೇಸ್ನಲ್ಲಿ 3 ಜನ ಆಕಾಂಕ್ಷಿಗಳು ಕಂಡು ಬರ್ತಾರೆ. ಪ್ರಮುಖವಾಗಿ ಏನು ಸಾರಿಕಾ ಪಾಟೀಲ್ ಆಗಿರ್ಬೋದು ಮತ್ತು ವಾಣಿ ವಿಲಾಸ್ ಜೋಶಿ ಹಾಗೆ ಸವಿತಾ ಮುರುಗೇಂದ್ರ ಗೌಡ 3 ಜನರು ಕೂಡ ತಮ್ಮ ನಾಯಕರುಗಳ ಮೂಲಕ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಏನು ವಿಧಾನಸಭಾ ಚುನಾವಣೆಗೂ ಮುನ್ನ ಬಂದಿರತಕ್ಕಂಥದ್ದು ಈ ಮೇಯರ್ ಚುನಾವಣೆಯಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿ ಇಟ್ಟುಕೊಂಡೇ ಮೇಯರ್ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಮರಾಠ ಮತದಾರರು ನಿರ್ಣಾಯಕರಾಗಿರೋದ್ರಿಂದ ಮರಾಠ ಸಮುದಾಯಕ್ಕೆ ಮೇಯರ್ ಸ್ಥಾನ ಕೊಡಬೇಕು ಮತ್ತು ಉಪಮೇಯರ್ ಸ್ಥಾನವನ್ನು ಬೆಳಗಾವಿ ಉತ್ತರ ಕ್ಷೇತ್ರಕ್ಕೆ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಆದರೆ ಇದೇನು ತಮ್ಮ ಹಿರಿಯ ನಾಯಕರ ಮೂಲಕ ಮತ್ತು ಅನೇಕರ ಮೂಲಕ ಈಗಾಗಲೇ ವಾಣಿ ವಿಲಾಸ್ ಜೋಶಿ ಆಗಿರ್ಬೋದು ಮತ್ತು ಮುರುಗೇಂದ್ರ ಗೌಡ ಪಾಟೀಲ್ ಅವರ ಪತ್ನಿ ಕೂಡ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಏನು ಬ್ರಾಹ್ಮಣ ಸಮುದಾಯದ ಒಬ್ಬರಾಗಿದ್ರು ಕೂಡ ಮತ್ತೊಬ್ಬರು ಲಿಂಗಾಯತರು ಇಬ್ರು ಕೂಡ ಈಗ ಒಂದು ಪ್ರಬಲ ಲಾಬಿಯನ್ನ ಮಾಡ್ತಿದ್ದು. ಇನ್ನು ಬಿಜೆಪಿ ಹೈಕಮಾಂಡ್ ಯಾರಿಗೆ ಮಣೆಯಾಗತಕ್ಕಂಥದ್ದು ತೀವ್ರ ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 58 ಸದಸ್ಯರಿದ್ದು ಈಗ ಬಿಜೆಪಿಗೆ ಸರಳ ಬಹುಮತ ಇದೆ. 35 ಜನ ಪಾಲಿಕೆ ಸದಸ್ಯರ ಪೈಕಿ 16 ಜನ ಮಹಿಳೆಯರಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಈಗ ತಮ್ಮ ನಾಯಕರ ಮೂಲಕ ಈ ಒಂದು ಮೇಯರ್ ಸ್ಥಾನ ಗಿಟ್ಟಿಸಿಕೊಳ್ಳಕ್ಕೆ ಪೈಪೋಟಿಯನ್ನು ಆರಂಭಿಸಿದ್ದಾರೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಕುರುಬ ಸಂಘದಿಂದ ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರು ತಮ್ಮ ಬೆಂಬಲ ಬಿಜೆಪಿಗೆ ಅಂತ ಹೇಳ್ತಾ ಇದ್ದಾರೆ. ಸಂಭಾವ್ಯ ಅಭ್ಯರ್ಥಿ ವರ್ತೂರು ಪ್ರಕಾಶ್ ಪರವಾಗಿ ಜಿಲ್ಲಾಧ್ಯಕ್ಷ ನಿಂತಿದ್ದಾರೆ. ಸಿದ್ದರಾಮಯ್ಯಗೆ ಬೆಂಬಲವನ್ನ ಈಗ ಕಾರ್ಯಾಧ್ಯಕ್ಷ ಜೈರಾಮ್ ಕೊಟ್ಟಿದ್ದಾರೆ. ಸಂಘದ ಅಧ್ಯಕ್ಷ ಕಾರ್ಯಾಧ್ಯಕ್ಷರ ನಡುವೆ ಈ ವಿಷಯವಾಗಿ ವಾಗ್ವಾದ ನಡೆದಿದೆ. ಸಿದ್ದರಾಮಯ್ಯ ಕೋಲಾರಕ್ಕೆ ಬೇಡ ಅಂತ ಕುರುಬ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ವರ್ತೂರು ಪ್ರಕಾಶ್ ಬೆಂಬಲಕ್ಕೆ ನಿಲ್ಲೋದಕ್ಕೆ ಜಿಲ್ಲಾಧ್ಯಕ್ಷ ಮುನಿಯಪ್ಪ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರದಿಂದ 10 ಕೋಟಿ ಅನುದಾನ ತಂದಿದ್ದಾರೆ, ವಿವಿಧ ಕಾಮಗಾರಿಯನ್ನು ಮಾಡಿಸಿದ್ದಾರೆ, ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಆದರೆ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರ ಈ ಬೆಂಬಲಕ್ಕೆ ಕಾರ್ಯಾಧ್ಯಕ್ಷ ಜೈರಾಮ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.
ಪ್ರತಿ ಮೂಲೆಯಲ್ಲಿರುವಂಥ ಹಳ್ಳಿಗೂ ಕೂಡ ಆ ಮನುಷ್ಯ ಏನಾದರೂ ಒಂದು ಸಮಸ್ಯೆ ತಂದಾಗ ತಕ್ಷಣ ರಿಯಾಕ್ಟ್ ಆಗಿ ಅವ್ರ ಕೆಲಸನ ಆಗೋ ಥರ ಮುತುವರ್ಜಿ ವಹಿಸಿ ಕೆಲಸ ಮಾಡಿಕೊಡ್ತಾರೆ. BJP ಪಕ್ಷಕ್ಕೆ ಅಂತಂದರೆ ನಾವು ಸ್ಥಳೀಯವಾಗಿ ವರ್ತೂರು ಪ್ರಕಾಶ್ ಅವರು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ದಾರೆ. ಆದರೆ BJPಯಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ, ಇಬ್ಬರು ಕೂಡ ನಮ್ಮ ಸಮಾಜದವರಾಗಿರೋದ್ರಿಂದ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಸ್ಥಳೀಯವಾಗಿರೋದ್ರಿಂದ ಅವ್ರಿಗೆ ನಾವು ಬೆಂಬಲಿಸ ಕೊಡ್ತೀವಿ. ಪ್ರಕಾಶ್ ಅವರು ಇವಾಗ 2 ಸಾರಿ ನಿಂತು ಏನು ಅಭಿವೃದ್ಧಿ ಮಾಡೋರು ಅಂತ ಎಲ್ರಿಗೂ ಗೊತ್ತಿದೆ. ಅವ್ರ ಸಮಾಜದ ನಮ್ಮ ಒಂದು ಭವನನೇ ಅವರು ಏನು ಮಾಡೋಕ್ಕಾಗಲಿಲ್ಲ. ಅವ್ರ ಕೈಲಿ 10 ವರ್ಷದಿಂದ ಒಂದು ಭವನನ ಕಟ್ಕೊಡೋಕ್ಕಾಗಲಿಲ್ಲ ನಮಗೆ. ಈಗ ಮೊನ್ನೆ ಹೋಗಿ 1 ಕೋಟಿ ತಂದಿದ್ದಾರೆ, ಸಂತೋಷ. ಅದನ್ನು ಇನ್ನೂ ಅದು ಹಣ ಬಿಡುಗಡೆ ಆಗಬೇಕಂದ್ರೆ ಸುಮಾರು 1 ತಿಂಗಳು 2 ತಿಂಗಳು ಆಗುತ್ತೆ. ಆದರೂ ನಾವು ಅದನ್ನು ಸ್ವಾಗತ ಮಾಡ್ತೀರಿ. ಆದರೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ದೊಡ್ಡ ನಾಯಕರು ಇರೋವಾಗ ನಾವು ಇವ್ರನ್ನ ನಾಯಕರು ಅಂತ ಹೇಳೋಕ್ಕೆ ಬರೋಲ್ಲ. ಇವತ್ತು ನಮ್ಮ ಜಾತಿಗೆ ದೊಡ್ಡ ನಾಯಕರು ಅಂದರೆ ಸಿದ್ದರಾಮಯ್ಯವರು, ರೇವಣ್ಣವರು, ವಿಶ್ವನಾಥ್ ಅವರು, MTB ನಾಗರಾಜ್ ಅವರು. ಅಧ್ಯಕ್ಷರು ಮೊದಲಿಂದನೂ BJPಯಲ್ಲಿದ್ದಾರೆ. ಅವರು BJPಗೆ ಸಹಾಯ ಮಾಡೋದ್ರಲ್ಲಿ ಅವರು ವೈಯಕ್ತಿಕ. ನಾನು ಮೊದಲಿನಿಂದ ಕಾಂಗ್ರೆಸ್ಸಲ್ಲಿದ್ದೀನಿ. ನಾನು ಕಾಂಗ್ರೆಸ್ ಮಂತ್ರಿಗಳು ಏನು ಕಳೆದ 4 ವರ್ಷಗಳು ಅಭಿವೃದ್ಧಿ ಆಗಲಿಲ್ಲ ಗ್ರಾಮಗಳಲ್ಲಿ ಅಂಥೇಳಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೆಲಸ ಆಗಬೇಕಷ್ಟೇ, ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಅದು ಒಂದು ದೂರದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮೀಣ ಭಾಗಕ್ಕೆ ಒತ್ತು ಕೊಡಬೇಕು ಅಂಥೇಳಿ ಎಲ್ಲ ಶಾಸಕರಿಗೂ ಕೂಡ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡೋರು. ಎಲ್ಲ ಶಾಸಕರಿಗೂ ಕೂಡ ಸಿದ್ದರಾಮಯ್ಯ ಬರಲಿ ಯಾರೇ ಬರಲಿ, ನಮ್ಮ ಅಭಿವೃದ್ಧಿ ಮೊದಲಿಂದ ಕೂಡ ನಾವು ಬೈರೇಗೌಡರ ಕ್ಷೇತ್ರದಲ್ಲಿ ಇಲ್ಲಿ ಶಾಸಕರಾಗಿರೋದು, ಅವ್ರ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಜನಾರ್ದನ್ ರೆಡ್ಡಿ ಸಂಕಷ್ಟ ದೂರವಾಗಲಿ ಅಂತ ಹರಕೆ ಹೊತ್ತ ಅಭಿಮಾನಿ, ಶಬರಿಮಲೆಗೆ ತೆರಳಿದ ಮಂಜುನಾಥ್, ಗಂಗಾವತಿಯಿಂದ ರೆಡ್ಡಿ ಫೋಟೋ ಹಿಡಿದು ಹೋಗಿರೋ ಅಭಿಮಾನಿ. ಕ್ಷುಲ್ಲಕ ಕಾರಣಕ್ಕಾಗಿ ಯುವಕರ ನಡುವೆ ಜೋರ್ ಜಗಳ. ರಾಮನಗರದ ಮುನಿಯಪ್ಪನ ದೊಡ್ಡಿಯಲ್ಲಿ ಘಟನೆ, ಕಲ್ಲು ಕೊಡಲಿಯಿಂದ ಹಲ್ಲೆ. ಚನ್ನಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲು. ಗದಗದಲ್ಲಿ ವಿದ್ಯಾರ್ಥಿನಿಗೆ ಹಲ್ಲೆ ಮಾಡ್ತಾ ಇದ್ದ ಯುವಕನಿಗೆ ಪಾಠ ಕಲಿಸಿದ ಜನ, ಪ್ರೇಯಸಿ ಅಂತ ಹಲ್ಲೆ ನಡೆಸ್ತಾ ಇದ್ದ ಯುವಕ ಕಪಾಳ ಮೋಕ್ಷ ಮಾಡಿ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಯೋಗಥಾನ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಭಾಗಿ, ಬಿಳಿ ಹಿಜಾಬ್ ಧರಿಸಿ ಯೋಗ ಮಾಡಿದ ಮುಸ್ಲಿಂ ಸ್ಟೂಡೆಂಟ್ಸ್. ವಿಜಯಪುರದಲ್ಲಿ ನಡೆದ ಯೋಗಥಾನ್ ಕಾರ್ಯಕ್ರಮ. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ರಾಮನಗರದಲ್ಲಿ ಕಡಲೆಕಾಯಿ ಅವರೆಕಾಯಿ ಪರಿಷೆ. ಬಿಜೆಪಿ ಮುಖಂಡ ಗೋವಿಂದರಾಜುರಿಂದ ಕಾರ್ಯಕ್ರಮ ಆಯೋಜನೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.